ಕರ್ಮ. ಕರ್ಮಕ್ಕೆ ಕರ್ಮವೆಂದು ಗುಡುಗಿ ಸಿಡಿಲಿನಂತೆ ಆರ್ಭಟಿಸಿ ಹೊರಬರುತ್ತಿದೆ ನನಗಾದ ಅನ್ಯಾಯಕ್ಕೆ. ಲೇ ಶತ್ರುಗಳೇ, ಗುಪ್ತವಾದ ವಿಷಯಗಳನ್ನು ಸೂಕ್ತವಾಗಿ ಇಟ್ಟುಕೊಂಡು ಮಪ್ತಿಯಲ್ಲಿ ಜಪ್ತಿ ಮಾಡಿದರೂ ರಕ್ತಗಳ ಸ್ಥಳವೇ ಸಿಗದ ಕಾರಣ ನನ್ನ ಆತ್ಮಕ್ಕೆ ಇಲ್ಲ ತೃಪ್ತಿ. ನನ್ನ ಹೃದಯ ಸಮುದ್ರದಲ್ಲಿ ಸುನಾಮಿಯಂತೆ ಶರವೇಗದಲ್ಲಿ ಬಂದು ಅಪ್ಪಳಿಸುತ್ತಿದೆ. ನನ್ನ ಮಾತಪಿತರ ಕೊಲೆಗೈದ ಕಿರಾತಕರನ್ನು ಅಮಾನುಷವಾಗಿ ಕೊಲೆಗೈದ ಸಾವಿನ ಸಂದೇಶ ನನ್ನ ಮುಂದೆ ನಡೆಯಲಾರದು. ಸರ್ಕಾರದ ಆದೇಶ ನನ್ನ ತಂದೆ ಕೊಲೆಗೈದ ಕಿರಾತಕರನ್ನು ಈ ನನ್ನ ಕತ್ತಿಯಿಂದ ಕತ್ತರಿಸಿ ಹಾಕುವುದೇ ಈ ಗರುಡನ ಬಲವಾದ ಉದ್ದೇಶ. ಅಡ್ಡ ದಾರಿಯಲ್ಲಿ ನಿಂತ್ಕೊಂಡಿದ್ದೀರಲ್ಲ, ಸ್ವಲ್ಪ ದಾರಿ ಬಿಟ್ಟು ನಿಲ್ಲೋದಕ್ಕೆ ಆಗೋದಿಲ್ವಾ? ದಾರಿ ಏನಾರಿ, ನೀನು ಬರೋದು ಕಂಡ ತಕ್ಷಣ ದಾರಿ ಬಿಟ್ಟು ನಿಲ್ಲೋಕ್ಕೆ ನೀನೇನು ಮೈಸೂರು ಮಹಾರಾಣಿನ ಸುರಲೋಕದ ಸುಂದರಿನ? ಏಯ್, ನನಗೆಲ್ಲೇ ಹಚ್ಚಿ ಮಾತನಾಡುವಿಯಾ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತನಾಡು. ಮರ್ಯಾದೆ? ಏಯ್, ನೀನು ಧರಿಸಿರುವ ಡ್ರೆಸ್ ನೋಡಿದರೆ ಗೊತ್ತಾಗುತ್ತೆ ನಿನಗೆ ಎಷ್ಟು ಮರ್ಯಾದೆ ಕೊಡಬೇಕೆಂದು. ಹಾದಿಯಲ್ಲಿ ಹೋಗುವ ಹುಚ್ಚರಿಗೂ ಗೊತ್ತು ಈ ನಿನ್ನ ಸಂಸ್ಕೃತಿ ಉಡುಪಿಗೆ. ಏ ಗರುಡ, ನಾನು ಯಾರು ಗೊತ್ತಾ? ಯಾರು? ನೀನೇನೋ ರಂಬೆನ, ಊರ್ವಶಿನ, ಮೇನಕೆನ? ನೀನು ಯಾರು ಅಂತ ಗೊತ್ತಿರೋಕ್ಕೆ. ಹೋಗ್ಲಿ ಹೋಗೋ, ನೀನು ಯಾರಿದ್ರು ನನಗೇನೋ. ಏ ಗರುಡ, ಯಾರ ಹೆಸರು ಕೇಳಿದ್ರೇನೆ ಸುತ್ತ 10 ಹಳ್ಳಿಗಳು ಗಡಗಡ ನಡುಗುತ್ತೀಯೋ. ನರ ಹಂತ ಕನ್ನಡ ನಾಗರನ ಏಕೈಕ ಮುದ್ದಿನ ತಂಗಿ ರೂಪ. ನನಗೆ ಈ ಖಚಿತ ಒಬ್ಬ ಬಡ ಬಿಕಾರಿ ಬಾಯಿಗೆ ಬಂದಂತೆ ಮಾತಾಡುವ ಬದ್ಮಾಸ್. ಬಿಕಾರಿ? ಬಿಕಾರಿ ಅಲ್ಲಲೇ, ನಿಮ್ಮಂತ ಸೊಕ್ಕಿನ ಹಣದ ಮದದ ಮೋಹವನ್ನು ಮೆರೆತಿರುವ ಅಂಧಕಾರದಲ್ಲಿ ನಿಮ್ಮಂತ ಸೊಕ್ಕಿನ ಪಾಲಿನ ಶಿಕಾರಿ ನಾನು. ಏ ಗರುಡ, ಕೈ ಬಿಡು. ಕೈ ಬಿಡಬೇಕಾ? ಏ ರೂಪಿ, ನೀನು ಒಂದು ಹೆಣ್ಣು, ನಾನು ಒಂದು ಗಂಡು. ನಿನಗೆ ಇಷ್ಟು ಸೊಕ್ಕ ಇರಬೇಕಾದರೆ ನನಗೆಷ್ಟು ಇರಬಾರದು? ಏ ಗರುಡ, ನಮ್ಮ ನನಗೆ ಹೇಳಿ ನಿನ್ನ ಮೈ ಚರ್ಮ ಸುಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ರೂಪಾಣಿ ಅಲ್ಲ, ಬರ್ತೀನಿ. ನಿಲ್ಲು ನಿಲ್ಲು ರೂಪಾದೇವಿ, ನಿಲ್ಲು. ಏ ರೂಪಿ, ನನ್ನ ಮೈಯ ಚರ್ಮವೆಂದರೆ ಕುರಿಮರಿ ಚರ್ಮ ಎಂದು ತಿಳಿದಿರುವೇನಲ್ಲೇ ಹುಚ್ಚಿ. ಏ, ಅದು ಯಾವ ಸೀಮೆ ಶೂರ ಸರದಾರಲೇ ನಿಮ್ಮಣ್ಣ ನರನಾಗ? ಏ ರೂಪಿ, ಇದುವರೆಗೂ ಈ ಗರುಡನ ಮುಂದೆ ನಿಂತ ಮಾತನಾಡಿರುವ ಹೆಣ್ಣುಗಳೇ ಇಲ್ಲ. ಅಂಥದ್ರಲ್ಲಿ ನನಗೆ ಹೊಡೆಯಲು ಕೈ ಎತ್ತಿದೆಯಾ? ಆ ತಪ್ಪಿಗೆ ನಿನಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಶಿಕ್ಷೆನ? ಯಾವ ಶಿಕ್ಷೆ? ಅದು
ನಿನ್ನ ಕಂಠದಿಂದ ಒಂದು ಹಾಡು ಹಾಡಿ ಕುಣಿಯಬೇಕು. ನೋ, ನನಗೆ ಹಾಡೋದಕ್ಕೆ ಬರೋದಿಲ್ಲ, ನಾನು ಹಾಡಲ್ಲ. ಹಾಡಲ್ಲ ಅಂದ್ರೆ ನೀನೇ ಇವ್ರಲ್ಲ. ಇವ ಹೇಳಿದಂತೆ ಕೇಳಿ ಹೇಗಾದ್ರೂ ಪಾರಾಗ್ಲೇಬೇಕು. ಆಯ್ತು, ಹಾಡ್ತೀನಿ. ವಾರೆ ವಾ, ಎಂತ ಮಂಜೂರ ಕಂಡನೆಂದು ಸರ್ವಸುರದ ಮಾಂತ್ರಿಕರು ಮೈ ಮರೆಯುವಂತೆ ಆಗುವುದು ನಿನ್ನ ಕಂಠ. ಎಷ್ಟು ವರ್ಣಿಸಲು ಸಾಲದು ರೂಪ ನಿನ್ನ ಧ್ವನಿಯನ್ನು, ನಿನ್ನ ಗಾಯನ ಮತ್ತೆ ನಿನ್ನ ನೃತ್ಯವನ್ನು. ಏ ಗರುಡ, ನಿನ್ನ ಹೊಗಳಿಕೆ ನನಗೆ ಬೇಕಾಗಿಲ್ಲ. ನೋಡು, ನಾನು ಮನೆಗೆ ಹೋಗ್ಬೇಕು, ನನಗೆ ದಾರಿ ಬಿಡು. ಹೋಗು, ಧಾರಾಳವಾಗಿ ಹೋಗು, ಬಟ್ ಭಾರತದ ನಾರಿಯಾಗಿ ಬಾಳು. ನೋಡು ರೂಪ, ನಾನು ನಿನ್ನ ಜೊತೆ ಹಾಡಬೇಕು, ಕುಣಿಯಬೇಕು ಎಂಬುದು ಆಸೆ ನನಗಿಲ್ಲ. ನಾ ಇನ್ನು ಬರ್ತೀನಿ. ಗುಡ್ ಬಾಯ್. ಯಾರಿವನು? ಭಾರತ ನಾರಿಯಾಗಿ ಬಾಳುವೊಂದು ನೀತಿ ಬೋಧನೆ ಹೇಳಿ ಹೋದವನು. ಇರ್ಲಿ, ಇವನು ಯಾರೇ ಇರ್ಲಿ, ನಮ್ಮಣ್ಣನಿಗೆ ಹೇಳಿ ಇವನ ಮೈ ಚರ್ವ ಸುಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ರೂಪನೇ ಅಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾರಿ. ಎಲ್ಲ ಪಾತ್ರ ಏಮೋ
ಸ್ವಾಮಿ, ನಿಮ್ಮ ಕೈಯೆಲ್ಲ ರಕ್ತ ಆಗಿದೆ, ಏನಾಯ್ತು ಸ್ವಾಮಿ? ಹೇಮಾ, ಈ ಊರಿನ ಗರ್ಭ ಶ್ರೀಮಂತನಾದ ಆ ನರನಾಗನು ಈ ಬಡ ಹೇಮಂತನಿಗೆ ಮನ ಬಂದಂತೆ ಹೊಡೆದು ಕಳಿಸಿದ್ದಾನೆ. ಹೊಡೆದು ಕಳಿಸಿದ್ದಾನೆ. ದೇವರೇ, ಏನು ಮಾಡಲಿ ನಾನೀಗ? ಸ್ವಾಮಿ, ಮನೆಯಲ್ಲಿ ಮೈದ್ ಬೇರೆ ಇಲ್ಲ. ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಹೇಳುತ್ತೇನೆ. ನಮ್ಮ ಜೋಡಿ ಎತ್ತುಗಳು ಆ ನರನಾಗನ ಹೊಲದಲ್ಲಿ ಜೋಳದ ಫಸಲು ನಾಶ ಮಾಡಿದ್ದೇವೆಂದು ತಿಳಿದು ಈ ರೀತಿ ಹೊಡೆದು ಕಳಿಸಿದ್ದಾನೆ. ಈ ರೀತಿ ಹೊಡೆದು ಕಳಿಸಿದ್ದಾನೆ. ಅಯ್ಯೋ ದೇವರೇ, ಎಂತ ಮಾಡಲಿ ನಾನೀಗ? ವೈದ್ಯರಾಗಿದ್ದು ಬೇರೆ ಮನೆಯಲ್ಲಿಲ್ಲ. ಸ್ವಾಮಿ ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಹೇಮಾ, ಬೇಡ. ಬನ್ನಿ ಸ್ವಾಮಿ, ಈ ಸಮಯದಲ್ಲಿ ಹಾಗೆಲ್ಲ ಹಠ ಮಾಡಬಾರದು. ಬೇಡ ಹೇಮಾ, ಬೇಡ. ಮೊದಲು ನನ್ನ ತಮ್ಮರ ರಾಜೇಂದ್ರ ಮುಂಗೋಪಿ ವಿಷಯ ಹೇಳಕ್ಕೆ ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡ ಹೇಮಾ, ಅವಕಾಶ ಮಾಡಿಕೊಡಬೇಡ. ಸ್ವಾಮಿ, ಮತ್ತೇನು ಮಾಡಲಿ ನಾನು? ಹೇಮಾ, ಒಳಗಡೆ ಹೋಗಿ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಂಡು ಬಾ, ಆದ ಗಾಯಕ್ಕೆ ಹಚ್ಚುವಂತೆ. ಆಯಿತು ಸ್ವಾಮಿ, ತರುತ್ತೇನೆ. ಹೇಮಾ, ಬೇಗ ಬರ್ರಿ, ನಾವು ತೊಡೆದುಕೊಳ್ಳಲಾಗುತ್ತಿಲ್ಲ. ಸಂಕಟ ಸಂಕಟ. ಬನ್ನಿ ಸ್ವಾಮಿ, ನಿಧಾನವಾಗಿ ಆಯ್ತು ಹೇಮಾ. ಬಿಚ್ಚಿ ನಾನು ಅರ್ಶಿನ ಹಚ್ಚುತ್ತೇನೆ. ಸರಿ ಹೇಮಾ. ಅಯ್ಯೋ ಅಮ್ಮ, ನಾವು ಅಯ್ಯೋ ಗುರಿ, ನಾವು ತಡೆದುಕೊಳ್ಳಾಗುತ್ತಿಲ್ಲ. ಅಯ್ಯೋ, ನಾವು ಸಂಕಟ. ಸ್ವಾಮಿ, ಮತ್ತೆಲ್ಲಿದೆ ಹೇಳಿ, ಅಲ್ಲಿ ಹಚ್ಚುತ್ತೇನೆ. ಅಯ್ಯೋ, ನಾವು ಉರಿ. ಸ್ವಾಮಿ, ತಡೆದುಕೊಳ್ಳಿ, ಕಮ್ಮಿ ಆಗುತ್ತದೆ. ಅಣ್ಣ, ಅಣ್ಣ, ಇದೇನಿದು ನಿನ್ನ ಮೈ ಕೈಗಳೆಲ್ಲ ರಕ್ತ? ಅಣ್ಣ, ಏನಾಯ್ತೆಂದು? ಮೈದ ಅದು ಅದು ಬೇಡ ಅಮ್ಮ, ಹೇಳಬೇಡ. ಅಣ್ಣ, ನೀನು ಸುಮ್ಮನಿರು. ಅತ್ತಿಗೆ ಅದೇನೆಂದು ನೀವು ಹೇಳಿ. ಮೈದ, ನಮ್ಮ ಜೋಡಿ ಎತ್ತುಗಳು ಆ ಸಾಹುಕಾರನ ಹತ್ರ ಹೊಲದಲ್ಲಿ ಮೇದಕ್ಕಾಗಿ ನಿಮ್ಮ ಅಣ್ಣನವರು ಹೀಗೆ ಭಾಷಣ ಬರೆಯಾಗೆ ಬಡಿದು ಕಳಿಸಿದಾರಪ್ಪ, ಹೊಡೆದು ಕಳಿಸಿದ್ದಾರೆ. ಲೇ ಮಗನ ನರನಾಗ, ಏನು ಅರಿಯದ ನನ್ನನ್ನು ರಕ್ತ ಬರುವಂತೆ ಹೊಡೆದು ಕಳಿಸಿರಿ ಆ ಮಗನೇ. ಎಂದು ಈ ಭೂಮಿಯ ಮೇಲೆ ನೀನಿರಬೇಕು, ಎಲ್ಲ ನಾನಿರಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಬಂದೆ ಮಗನೇ, ನನ್ನ ವೀರ ಪರಶುವಿನೊಂದಿಗೆ. ನಿಲ್ಲು ರಾಜೇಂದ್ರ, ನಿಲ್ಲು. ಅವಶೇಷ ಪಡೆಯಬೇಡ, ಸಮಾಧಾನದಿಂದಿರು. ಸಮಾಧಾನ 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 ಸಮಾಧಾನ. ಇನ್ನೆಲ್ಲಿಂದ ನಾಯಿ ರಾಜೇಂದ್ರನಿಗೆ ಸಮಾಧಾನ? ನಿನ್ನನ್ನು ರಕ್ತ ಬರುವಂತೆ ಹೊಡೆದು ಕಳಿಸಿರುವನು. ಇದನ್ನು ಕಂಡು ಚಂಡನಂತೆ ಸುಮ್ಮನಿರಲ್ಲ. ಎಲ್ಲ ಅಣ್ಣ, ಇಲ್ಲ, ಇದೆಂದಿಗೂ ಸಾಧ್ಯವಿಲ್ಲ. ಮೈದ, ನೋಡಪ್ಪ, ನಿಮ್ಮ ಅಣ್ಣನವ್ರು ಹೇಳುವ ಮಾತು ಕೇಳು. ನೋಡು, ಆ ಮಧ್ಯೆ ಅವರು ವಿಸರ್ಜಂತು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಸಹಿಸಿಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲಪ್ಪ, ನಮ್ಮಲ್ಲಿಲ್ಲ. ಅತ್ತಿಗೆ, ಎಂತ ಮಾತನಾಡಿದ್ರಿ ನೀವು? ಈ ನಿನ್ನ ಮೈದನ ಕೈಲಾಗದ ಏಡಿ ಎಂದು ತಿಳಿದಿರುವಿರಾ? ಇಲ್ಲ ಅತ್ತಿಗೆ, ಇಲ್ಲ. ನೀವು ಕೊಟ್ಟ ಕೈ ತುಟ್ಟಿನಿಂದ ನನ್ನ ತೋಳಿನಲ್ಲಿ ಬಲವಿದೆ. ಆ ಪರಶಿವನ ಶಕ್ತಿ ಸಾಮರ್ಥ್ಯವತ್ತ ನಿಂತ ವೀರಾದಿ ವೀರ ಏ ರಾಜೇಂದ್ರ.
ಎಂತ ವಿಷ ಸರ್ಪಗಳು ಎಡೆಮುರಿ ಕಟ್ಟಿ ಹಾಕಿ ಅವರ ವಿಷಯ ಕಕ್ಕಿಸಲು ಬಂದ ಗುಡುಗ ಹೊಡೆದ ಗರುಡನಾಗಿ. ನೋಡು ತಮ್ಮ, ಅವರು ಶ್ರೀಮಂತರು, ಎಷ್ಟೇ ಆದರೂ ಹಣವಿದ್ದವರು. ಅವರ ಜೊತೆ ಜಗಳವಾಡುವುದು ಒಂದೇ, ಒಂದು ಕಲ್ಲಿಗೆ ತೆರೆದಿದ್ದುಕೊಳ್ಳುವುದು ಒಂದೇ. ಅಣ್ಣ, ನಾನಿನ್ನು ಹಾಲು ಕೊಡುವ ಹಸುಗೂಸು ಎಂದು ತಿಳಿದಿರುವಿರಾ? ಎಂತ 100 ಬಂಡೆಗಳು ಬಂದರು ನನ್ನ ಸೇಡಂಬ ಕಿಡಿಯ ಹೊರತಕ್ಕೆ ಬಡಿದು ಕಾಲಡಿಯಲ್ಲಿ ಉಡಿಯಾಗಿ ಬಿದ್ದು ಬಿಡುವರನ್ನ. ಮೈದ ದುಷ್ಟರನ್ನು ಕಂಡರೆ ದೂರ ಇರುವುದರಿಂದ ಹಿರಿಯರು ಹೇಳಿದ ಮಾತು ನೀನು ಗೊತ್ತಿಲ್ಲವೇ? ಅಂತರನ್ನು ಕೊಂದು ನೀನು ಜೈಲಿಗೆ ಹೋದರೆ ನಮ್ಮ ಗತಿ ಏನಪ್ಪ? ಬೇಡಪ್ಪ, ಬಿಟ್ಟು ಬಿಡು ಈ ಹಠ. ಅತ್ತಿಗೆ ಘಟ ಬಿದ್ದರೂ ಹಠ ಸಾಧಿಸಿ ಬಿಡುವುದಲ್ಲ ಈ ರಾಜೇಂದ್ರ. ಅವನ ರುಂಡ ಮುಂಡಗಳನ್ನು ಚೆಂಡಾಡಿದಾಗಲೇ ಈ ನಿನ್ನ ಮೈದನ ರಾಜೇಂದ್ರನ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೂ ನಿಲ್ಲಲಾರದು ನನ್ನ ಸೇಡಿನ ಕ್ರಾಂತಿ. ಸಮುದ್ರದಂತೆ ಹೋಗುತ್ತಿದೆ ನನ್ನ ಬೆಂಕಿಯ ಭ್ರಾಂತಿ. ತಡೆದಿರಿ ನಿನ್ನ ಮೈದನನ್ನು. ಎಲ್ಲೂ ರಾಜೇಂದ್ರ ನೆಲ್ಲು, ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದ. ಆದರೆ ಈ ನಿನ್ನ ನನ್ನ ಮೇಲೆ ಹಾನಿಯಾಗಿದಪ್ಪ, ಹಾನಿಯಾಗಿದೆ. ಅಣ್ಣ, ಆನೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹಠ ದೊಡ್ಡ ಹುಲಿಯನ್ನು ಸಂಬಂಧದ ಸರಪಳಿಯಿಂದ ಕಟ್ಟಿ ಹಾಕಿದೆ. ಆ ಗೋಮುಖ ವ್ಯಾಘ್ರವನ್ನು ಜೀವದಿಂದ ಉಳಿಸಲಾರೆ ಅಣ್ಣ. ನಿನ್ನ ಆನೆ ವಾಪಸ್ ಪಡೆದಕೋ ಅಣ್ಣ, ಪಡೆದಕೋ. ತಮ್ಮ ರಾಜೇಂದ್ರ, ಈ ನಿನ್ನ ನನ್ನ ಮಾತು ಮೀರಿ ಹೋಗ ನಿರ್ಧಾರ ಗೈದರೆ ನೀನ್ ನನ್ನನ್ನು ಅನ್ನದ ಮ್ಯಾಗೆ ಎಜ್ಜಿಟ್ಟು ದಾಟಿ ಹೋಗಪ್ಪ, ಅಣ್ಣನ ನೆಲದ ಮ್ಯಾಗೆ. ಅಣ್ಣ, ಎಂತ ಕಠೋರ ನುಡಿಗಳನ್ನು ನುಡಿದೆ ಅಣ್ಣ. ನಿನ್ನ ಎಣ ದಾಟಿ ಹೋಗುವಷ್ಟು ಕ್ರೋರಿ ಎಂದು ತಿಳಿದಿದೆ ನನ್ನ ಅಣ್ಣ. ನೀನು ರಕ್ತ ಮಡುವಿನಲ್ಲಿ ಇರುವುದನ್ನು ಕಂಡು ರಕ್ತ ಕಣಕಣದಲ್ಲಿ ಕೆರಳಿತು ಕ್ರೋಧಾಗ್ನಿ ಜ್ವಾಲೆ. ಅದಕ್ಕೆ ವ್ಯಾಘ್ರದ ಮನೆಗೆ ಹೋಗಿ ನಿರ್ಧಾರ ಮಾಡಿದೆ ಅಣ್ಣ. ಮೈದ ನೋಡಪ್ಪ, ನಿಮ್ಮಣ್ಣನವರು ಒಂದು ಕೂದಲ ಕೊಂಕ ಆಗೋದಂತೆ ನಿನ್ನನ್ನು ಸಾಕಿ ಸಲುವಿ ಬೆಳೆಸಿದ್ದಾರೆ. ಅಂತದ್ರಲ್ಲಿ ನಿನಗೇನಾದ್ರು ಹೆಚ್ಚು ಕಡಿಮೆ ಆದರೆ ನಿನ್ನ ಮೇಲೆ ನಾವು ಪ್ರಾಣ ನೆಟ್ಟಿಕೊಂಡಿಪ್ಪ. ನೋಡು, ಈ ನಿನ್ನ ನುಡಿ ಕೇಳಿ ನಮಗೆ ಕಷ್ಟ ಬರ್ತಾ ಇದೆಯಪ್ಪ. ಅಣ್ಣ, ಅತ್ತಿಗೆ ನಿಮ್ಮ ನೆರಳಿಗೂ ಸಹ ನೋವಾದ್ರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿ ಇಲ್ಲ ಅಣ್ಣ, ನನ್ನಲ್ಲಿ ಇಲ್ಲ. ತಮ್ಮ ರಾಜೇಂದ್ರ, ಎಲ್ಲಿ ನಮಗ ಮಕ್ಕಳಾದರೆ ನಿನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗುತ್ತಿದ್ದ ತಿಳಿದು ಆಪರೇಷನ್ ಮಾಡಿಸಿಕೊಂಡು ಈ ಸಮಾಜದಲ್ಲಿ ಬಂಜಿ ಎಂಬ ಪಟ್ಟಿ ಕಟ್ಟು ತಿರುಗುತ್ತದಪ್ಪ ಈ ನಟ್ಟಿಗೆ. ಅಣ್ಣ, ಅತ್ತಿಗೆ ಈ ನಿಮ್ಮ ತಮ್ಮನ ಮೇಲೆ ಎಷ್ಟೊಂದು ಪ್ರೀತಿ, ಕರುಣೆ, ವಾತ್ಸಲ್ಯ. ಈ ನಿಮ್ಮ ಋಣ 7 ಜನ್ಮ ಎತ್ತಿ ಬಂದರೂ ತೀರಿಸಲಾಗದು ಅತ್ತಿಗೆ, ತೀರಿಸಲಾಗದು. ಮೈದ, ಯಾವ ಜನ್ಮದ ಪುಣ್ಯ ಇಡು, ಈ ಜನ್ಮದಲ್ಲಿ ನೀನು ನಮಗೆ ಮೈದನಾಗಿ ಬಂದಿದೆಯಾ? ಈ ನಿನ್ನ ಮಾತನ್ನು ಕೇಳಿದ್ರೆ ನನ್ನ ಕರಳು ಕಿತ್ತು ಬಂದಂತೆ ಆಗ್ತಾ ಇದೆಯಪ್ಪ. ನೋಡಪ್ಪ, ನಿಮ್ಮ ಅಣ್ಣ ಅತ್ತಿಗೆ ನಿನ್ನ ಮೇಲೆ ನಾವು ಪ್ರಾಣವನ್ನೇ ಇಟ್ಟುಕೊಂಡಿದ್ಯಪ್ಪ. ಅಣ್ಣ, ಅತ್ತಿಗೆ ತಂದೆಯು ನೀವೇ, ತಾಯಿಯು ನೀವೇ. ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚವೇ ಇಲ್ಲ ನನಗೆ. ಅಣ್ಣ, ಅತ್ತಿಗೆ ಈ ಜೀವ ನಿಮಗೆ, ಈ ದೇಹ ಮಣ್ಣಿಗೆ. ಕೊನೆ ಉಸಿರಿರುವವರೆಗೂ ನಿಮ್ಮಿಬ್ಬರನ್ನು ಕಣ್ಣರೆಪೆಯಲ್ಲಿಟ್ಟು ಕಾಪಾಡುತ್ತೇನೆ ಅಣ್ಣ, ಕಣ್ಣರೆಪೆಯಲ್ಲಿಟ್ಟು ಕಾಪಾಡುತ್ತೇನೆ. ತಮ್ಮ ಸೋದರ ರಾಜೇಂದ್ರ, ಇಂದು ನಾವು ಮನೆಯಲ್ಲಿ, ನಾಳೆ ಕೊನೆಯಲ್ಲಿ ಬಾಳು ಬದುಕಬೇಕಾದವನು ನೀನು. ಈ ಮನೆ ನಂದಾದೀಪ ಹೋಗಬೇಕಪ್ಪ, ಈ ಮನೆ ನಂದಾದೀಪ ಹೋಗಬೇಕು. ಅಣ್ಣ, ಇದೆಲ್ಲ ಇರಲಿ, ಮೊದಲು ಆಸ್ಪತ್ರೆಗೆ ಹೋಗೋಣ, ನಡೆಯಿರಿ. ಹೌದು ಸ್ವಾಮಿ, ಮೈದನೊಂದಿಗೆ ಹೋಗಿ ನೀವು ಆಸ್ಪತ್ರೆಗೆ ತೋರಿಸಿಕೊಂಡು ಬನ್ನಿ. ಬೇಡ ಏಮ್ಮ, ಬೇಡ. ಅರಿಶಿನವನ್ನು ಹಚ್ಚಿಕೊಂಡಿದ್ದ ತಾನಾಗಿ ವಾಸಿಯಾಗುತ್ತದೆ, ನೀವೇನು ಚಿಂತೆ ಮಾಡಬೇಡ.
ಆಯ್ತು ರೀ, ನೀವು ಹೋಗಿ ಬನ್ನಿ. ನಿಮಗೂ ಕೂಡ ನಾನು ನೀರಿಡುತ್ತೇನೆ. ಮೈನ್ ಜೊತೆ ಹೋಗಿ ತೋರಿಸ್ಕೊಂಡು ಬನ್ನಿ. ಆಯ್ತು ಅಮ್ಮ, ಹಾಗೆ ಅಡಿಗೆ ಮಾಡಿಬಿಡು, ಎಲ್ಲರೂ ಕೂಡಿ ಒಟ್ಟಿಗೆ ಊಟ ಮಾಡೋಣ. ಆಯ್ತು ರೀ, ನೀವು ಮೈನ್ ಜೊತೆ ಹೋಗಿ ಬನ್ನಿ. ನಡೆಯೋಣ, ಹೋಗೋಣ. ಸಾಮ್ರಾಜ್ಯ ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸರ್ಪದ ಸಾಮ್ರಾಜ್ಯದಲ್ಲಿ ಈ ನರನಾಗನೇ ಸಾಮ್ರಾಟ. ಈ ಸಾಮ್ರಾಟನ ಮುಟ್ಟುವ ಬಂಟ ಈ ಸೃಷ್ಟಿಯಲ್ಲೇ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಿಲ್ಲ. ಬಟ್ ನನ್ನ ದೃಷ್ಟಿ ತಪ್ಪಿ ಹುಟ್ಟಿದರೆ ಅವರ ಘಟ ಉಳಿಸಿ ಹರಿಶ್ಚಂದ್ರ ಘಾಟಿನಲ್ಲಿ ಸುಟ್ಟು ಭಸ್ಮವನ್ನು ನನ್ನ ಹಣೆಗೆ ಧರಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ನರರೂಪದ ನರನಾಗನೇ ಅಲ್ಲ. ನರನಾಗ, ನಿನ್ನ ನಗುವಿನ ಆರ್ಭಟ ನೋಡಿದರೆ ಅದು ಏನೋ ಮೂಲ ಕಾರಣ ಇರಲೇಬೇಕು. ಕಾರಣವಿದೆ ನರನಾಗ, ಕಾರಣವಿದೆ ವಿಷಕಂಠ, ಕಾರಣವಿದೆ. ಕಾರಣವಿಲ್ಲದ ನಗುವನಲ್ಲ ಈ ನರನಾಗ. ಕಾರಣವಿದೆ, ಅದು ಬಲವಾದ ಕಾರಣವಿದೆ. ನರನಾಗ, ಅದೇನಂತ ಹೇಳಿದರೆ ಅದನ್ನು ಕೇಳಿ ನಾನು ಕೂಡ ಸಂತೋಷ ಪಡಬಲ್ಲೆ. ಹೇಳುತ್ತೇನೆ ವಿಷಕಂಠ, ಹೇಳುತ್ತೇನೆ, ಧಾರಾಳವಾಗಿ ಹೇಳುತ್ತೇನೆ. ಆದರೆ ಆ ಸಮಯ ಸಂದರ್ಭ ನೋಡಿಕೊಂಡು ಹೇಳುವೆ. ಆ ಸಂತೋಷದ ಸಂಗತಿ ವಿಷಯ ತಿಳಿದು ನಗುವಿನ ನಿಸರ್ಗವನ್ನೇ ನಿರ್ಮಿಸೋಣ. ಆಗಲಿ ನರನಾಗ, ನಿನ್ನ ಸಮ್ಮಿತಿಯಂತೆ ಆಗಲಿ. ಆ ಸಂತೋಷದ ಸುದಿನ ಅದೆಷ್ಟು ಬೇಗ ಧಾವಿಸಿ ಬರಲೆಂದು ಅನಿಸುತ್ತಿದೆ ನನ್ನ ಮನಸ್ಸಿನಲ್ಲಿ. ಹಾ ವಿಷಕಂಠ, ಇಬ್ಬರು ಒಟ್ಟಿಗೆ ಸೇರಿ ಒಂದು ಕಪ್ ಚಾ ಸೇವಿಸೋಣ. ತಲಾಟೆ ಆಗಲಿ ನರನಾಗ. ತಲಾಟೆ, ಲೇ ಮಗನ ತಲಾಟೆ. ಬಂದ್ರಿ ಅಪ್ಪ ದನಿ ಶುರು ಆತ್ ನೋಡ್ರು ಈ ಮಕ್ಕಳು ಗಲಾಟಿ. ತಲಾಟೆ ಎಂದು ತಲೆ ಕಟ್ಟಿದೆ, ಒಂದು ಕಪ್ ಸ್ಪೆಷಲ್ ಚಾ ಮಾಡಿಕೊಂಡು ಬಾ. ದಣ್ಯರ ಚಾಕೇನು ಟೀ ಪುಡಿ ಹಾಕಲು ಇಲ್ಲ ಕಾಫಿ ಪುಡಿ ಹಾಕಲು? ಲೇ ತಲಹರಟೆ ತಲಾಟೆ, ಸ್ವಲ್ಪ ಖಾರದ ಪುಡಿ ಹಾಕಿಕೊಂಡು ಬಾ. ಆಯ್ತ್ರಿ ಅಪ್ಪ.
ಹೋಗಲಿ ಬಿಡು ನರನಾಗ, ಅಷ್ಟೇಕೆ ಕೋಪಿಸಿಕೊಳ್ಳುತ್ತೀಯ? ಅಣ್ಣ, ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀನಿ ಅಣ್ಣ. ತಂಗಿ ರೂಪ, ಹೊರಗಡೆ ನನ್ನ ಕಾರಿಗೆ ತೆಗೆದುಕೊಂಡು ಹೋಗಮ್ಮ. ಬೇಡ ಅಣ್ಣ, ನಂದೇ ಕಾರ್ ಇದೆ, ನಾನು ಕಾರಲ್ಲೇ ಹೋಗ್ತೀನಿ. ಆಯ್ತು ಸರಿ ಅಮ್ಮ, ಆದಷ್ಟು ಬೇಗ ಬಂದು ಬಿಡು. ಆಹಾ, ಏನಿವಳ ರೂಪ, ಹೆಸರಿಗೆ ತಕ್ಕಂತ ರೂಪವಂತಿ. ವಿಷಕಂಠ, ವಿಷಕಂಠ, ಏ ವಿಷಕಂಠ, ಏ ವಿಷಕಂಠ, ಏನು ವಿಚಾರ ಮಾಡುತ್ತಿರುವೆ? ಏನಿಲ್ಲ ನರನಾಗ, ನಾನು ಸ್ವಲ್ಪ ಕೆಲಸ ಇದೆ. ಹಾ ವಿಷ್ಕಂಠ, ಐ ಆಮ್ ರೂಪಾ ಅಂತ. ನಾನು ವಿಷಕಂಠ ಅಂತ. ಹಾ ಅಣ್ಣ, ನನಗೆ ಲೇಟ್ ಆಗುತ್ತೆ, ನಾನು ಬರ್ಲಿ? ಸರಿ ಅಮ್ಮ ರೂಪ, ಆದಷ್ಟು ಬೇಗ ಬಂದು ಬಿಡು. ಅಣ್ಣ, ನೀನಿನ್ನು ಭಯ ಪಡದೇ ಇರು. ಸುತ್ತ 10 ಊರಿಗೆ ಅರಸನಾಗಿರುವ ನಿನ್ನ ತಂಗಿ ನಾನು. ಇಡೀ ಸುತ್ತ 10 ಹಳ್ಳಿಗಳೇ ಗಡಗಡ ನಡುಗುತ್ತಿದೆ. ಹಾಗೆ ನನಗೆ ಯಾವ ಭಯ, ನಾನು ಹೋಗಿ ಬರ್ತೀನಣ್ಣ. ಹೆಣ್ಣಲ್ರಿ ಅಪ್ಪ ಇವಳು, ಹೆಣ್ಣ ರೂಪಾಗಿರುವ ಗಂಡೆ ಬೀರಿ. ಭಯವಿಲ್ಲಮ್ಮ, ಭಯವಿಲ್ಲ. ನಿನ್ನ ಮೇಲಿನ ಅತಿಯಾದ ಪ್ರೀತಿ. ನರನಾಗ, ಹುಲಿಗೆ ತಕ್ಕ ಹುಲಿ ನಿನ್ನ ತಂಗಿ ರೂಪ. ರೂಪಾಳನ್ನು ಹೇಗಾದರ ಮಾಡಿ ನನ್ನ ಮಡಿಗೆಯನ್ನಾಗಿ ಮಾಡಿಕೊಂಡು ನನ್ನ ಮನೆಯ ತುಂಬಿಸಿಕೊಳ್ಳದಿದ್ದರೆ ನನ್ನ ಹೆಸರು ವೀರಾದಿ ವೀರ ವಿಷಕಂಠನೇ ಅಲ್ಲ. ವಿಷಕಂಠ, ಏ ವಿಷಕಂಠ, ಏನು ವಿಚಾರ ಮಾಡುತ್ತಿರುವೆ? ಏನಿಲ್ಲ ನರನಾಗ, ನಾನಿನ್ನು ಬರಲೇ? ಹೋಗುವಂತೆ ವಿಷಕಂಠ, ಹೋಗುವಂತೆ. ನಿನಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿರುವೆ. ತಲಾಟೆ ಡ್ರಿಂಕ್ಸ್ ಹಾಕಿ ಬರುತ್ತಾ ಹಾಗೆ ಡ್ಯಾನ್ಸರ್ ಅನ್ನು ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ತಗೊಳ್ರಿ ಅಪ್ಪ ಸುರದೇವಿ. ನರನಾಗ, ನಾನೀಗ ಮುಖ್ಯವಾದ ಕೆಲಸವಿದೆ, ನಾನಿನ್ನು ಬರುತ್ತೇನೆ. ಹೋಗುವ ವಿಷಕಂಠ, ಹೋಗುವೆ. ಆದರೆ ನೆನ್ನರ ಮನೆಗಲ್ಲ, ನರಕದ ಮನೆಗೆ. ನಿನ್ನಿಂದ ಕೆಟ್ಟ ಕಾರ್ಯವನ್ನು ಮಾಡಿಸಿ ಅದರಿಂದ ಕೋಟಿಗಟ್ಟಲೆ ಹಣ ಗಳಿಸಿ ಹಣದಿಂದಲೇ ನಿನ್ನ ಹೆಣ ಉರುಳಿಸಿ ಮಸನದ ದಾರಿ ತೋರಿಸದಿದ್ದರೆ ನನ್ನ ಹೆಸರು ನರ ಅಂತಕ ನರನಾಗನೇ ಅಲ್ಲ. ತಲಾಟೆ, ಲೇ ಮಗನ ತಲಾಟೆ, ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಹಾಕು. ಧನ್ಯರ ಬರ್ರಿ, ಇಲ್ಲ ಇದಕ್ಕೊಂದು ಪ್ಲಾನ್ ಹೇಳ್ತೀನಿ. ಹಾಗಾದರೆ ನಡಿ ತಲಾಟೆ. ಎಷ್ಟು ಮಾಡಿಬಿಟ್ರು ಸಾಕ್ರಿ, ವಿಲಿ 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 ಅದ್ದಾಡ್ಬೇಕು. ಬರ್ರಿ ಬರ್ರಿ ನಡೆ ತಲಾಟೆ, ನೋಡ್ರಿ ನೋಡ್ರಿ ಒಳಗೆ ನೋಡ್ರಿ. ನೋನು ನಾ ಎಷ್ಟು ಮಣಿಯಾರ ಮುರಿಬೇಕಂತ ನೋನು ನೀವು ಹೆಂಗದ ನೋಡ್ರಿ. ಅವನು ದ್ಯಾಮ ಬಿಟ್ಟು ಪಾನ್ ಆಗ್ಯಾನ ಅವನು ಮಂಗ್ಯಾನ ಮಗ.
ಅನ್ಯಾಯ, ಈ ಜಗದಲ್ಲಿ ಬರೇ ಅನ್ಯಾಯ, ಎಲ್ಲಿ ನೋಡಿದರೂ ಅನ್ಯಾಯ, ಅತ್ಯಾಚಾರ ತುಂಬಿದ ಈ ಪುಣ್ಯ ಭರತ ಭೂಮಿಯಲ್ಲಿ ನಾವು ಎಷ್ಟೇ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಣೆ ಮಾಡಿದರು ನಮ್ಮಂತ ದಕ್ಷ ಅಧಿಕಾರಿಗಳಿಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ. ಅದಕ್ಕಾಗಿ ನಾನೊಂದು ನಿರ್ಧಾರ ಕೈಗೊಂಡಿರುವೆ. ನನ್ನ ಪ್ರೀತಿಯ ದೀಪಾಳ ಕೊಲೆ ಮಾಡಿದ ಕೊಲೆಗಡಕರನ್ನು ಕಂಡು ಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟಾಗಲೇ ನನ್ನ ದೀಪಾಳ ಆತ್ಮಕ್ಕೆ ಶಾಂತಿ. ಅವರಿಗೆ ಶಿಕ್ಷೆ ಕೊಡಿಸಲು ಪೋರ್ಕಿ ಪೊಲೀಸನಾಗಿ ನನ್ನ ಸೇಡು ತೀರಿಸಿಕೊಳ್ಳಲೇಬೇಕು. ಇಂದಿನಿಂದ ನಾನು ಬಡವರ ಪಾಲಿನ ಬಂದು, ದೀನರ ಪಾಲಿನ ಸಿಂಧು, ಕಿರಾತಕರ ಪಾಲಿಗೆ ಕಂಗೆಟ್ಟಕಾಕಿ. ಲೇ ಕಟುಕರೇ, ನೀವು ಕಾಲಗರ್ಭದಲ್ಲಿ ಅಡಗಿದ್ದರೂ ಸರಿ, ನಿಮ್ಮನ್ನು ದರದರನೆ ಎಳೆದು ತಂದು ನಿಮ್ಮ ಜೀವನಕ್ಕೆ ಮುಕ್ತಿ ಕೊಟ್ಟಾಗಲೇ ಈ ಸಂದೀಪನ ಶಕ್ತಿ ಏನೆಂದು ಈ ಜಗತ್ತಿಗೆ ಗೊತ್ತಾಗುತ್ತದೆ. ದಟ್ ಈಸ್ ಇನ್ಸ್ಪೆಕ್ಟರ್ ಸಂದೀಪ್.